ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರೋ ಒಂದು ಮಿಕ್ಸ್ಚರ್ ರೆಸಿಪಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಈ ಸೀಸನಲ್ಲಿ ಮಾಡಲೇಬೇಕಾಗಿರೋ ಒಂದು ರೆಸಿಪಿ ಇದು. ಸಾಯಂಕಾಲದ್ದು ಟೀ ಟೈಮ್ಗಂತೂ ಸೂಪರ್ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ. ನಾನು ಹೇಳೋ ಮೆಥಡಾಗಿ ಮಾಡ್ತು ಅಂತಂದರೆ ನಿಮಗೆ ಕಟ್ಟಕ್ಳು ಅದು ಏನೂ ಬರಲ್ಲ. ಈಗ ನೋಡಿ, ನಾವು ದಪ್ಪ ಕಾಳನ್ನ ಆರಿಸಿ ಇಟ್ಕೊಂಡಿದ್ದೀವಿ. ನಾವು ಸುಲಿಯೋವಾಗೇನೆ ದಪ್ಪ ಕಾಳನ್ನ ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು. ಇದನ್ನು ಊರೋವರೆಗೂ ನೀರಲ್ಲಿ ಬಿಡಬೇಕಾಗತ್ತೆ. ಈ ರೀತಿ ಇದಕ್ಕೆ ಇಟ್ಕೊಳ್ಬೇಕಾಗತ್ತೆ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಯಾವುದೇ ರೀತಿ ಎಳೆ ಕಾಳು ನಾನು ಬಳಸ್ತಾ ಇಲ್ಲ, ದಪ್ಪ ಕಾಳು ಮಾತ್ರನೇ ಯೂಸ್ ಮಾಡ್ಕೊಳ್ತಾ ಇರೋದು. ಅದಕ್ಕೋಸ್ಕರನೇ ದಪ್ಪ ಕಾಳನ್ನ ಸಪ್ರೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಈಗ ಒಂದು ಪ್ಯೂರ್ ಕಾಟನ್ ಬಟ್ಟೆನ ಆರಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಏನು ನಾವು ತೊಳೆದಿದ್ದೀವಿ ಅದನ್ನು ಹೀಗೆ ಆರಿಸ್ಕೊಳ್ಬೇಕಾಗತ್ತೆ. ನಾವು ಯಾವುದೇ ರೀತಿ ಫ್ಯಾನ್ ಗಾಳಿಯಲ್ಲೂ ಆರಿಸ್ಬಾರ್ದು ಮತ್ತು ಬಿಸಿಲಲ್ಲೂ ಆರಿಸ್ಬಾರ್ದು. ರೂಮ್ ಟೆಂಪರೇಚರಲ್ಲೇ ಅದು ಆರಬೇಕು. ಕಾಟನ್ ಬಟ್ಟೆ ಮೇಲೆ ಈ ರೀತಿ ಆರಿಸ್ಕೊಳ್ಬೇಕಾಗತ್ತೆ, ಹರಡ್ಕೊಳ್ಬೇಕಾಗತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಯಾವುದೇ ರೀತಿ ಕಟ್ಟಕ್ಲು ಏನೂ ಬರಲ್ಲ. ನಾನು ಹೇಳೋ ರೀತಿ ಫಾಲೋ ಮಾಡಿ ನೀವಷ್ಟೇ, ಇನ್ನೇನೂ ಇಲ್ಲ. ದಪ್ಪ ಕಾಳಾಗಿರ್ಬೇಕಷ್ಟೇ ಮೇಯ್ನ್ ಇಂಟೆನ್ಷನ್. ದಪ್ಪ ಕಾಳಾಗಿರಬೇಕು. ಸಣ್ಣ ಕಾಳಾದರೆ ಸ್ವಲ್ಪ ಒಂದೊಂದು ಸಣ್ಣ ಇರುತ್ತೆ, ಒಂದೊಂದು ದಪ್ಪ ಇರುತ್ತಲ್ಲ, ಅದು ಸಣ್ಣ ಬೇಗ ಬೆಂದ್ಬಿಡುತ್ತೆ, ದಪ್ಪದು ಲೇಟಾಗಿ ಬೇಯುತ್ತಲ್ವ, ಆವಾಗ ಕಟ್ಟಕ್ಲಾಗೋ ಚಾನ್ಸಸ್ ಜಾಸ್ತಿ. ಅದಕ್ಕೋಸ್ಕರನೇ ದಪ್ಪ ಕಾಳು ತೊಗೊಳ್ಳಿ ಅಂತ ಹೇಳಿದ್ದು. ಇದನ್ನು ಒಂದು 10 to 15 minutes ಹಾಗೆ ಬಿಡಬೇಕಾಗತ್ತೆ. ಅದ್ರ ಪಾಡಿಗೆ ಅದು ನೀರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಜಾಸ್ತಿ ನೀರು ಇಟ್ಕೊಳ್ಬಾರ್ದು, ಜಾಸ್ತಿ ಒಣಗಕ್ಕೂ ಬಿಡಬಾರ್ದು. ನೋಡಿ, ಏನು ಶೈನಿಂಗ್ ಕಾಣಿಸ್ತಿದೆ ಅಲ್ವಾ ನಿಮಗೆ? ಈ ರೀತಿ ಆದರೆ ಸಾಕು. ನಮಗೆ ಸ್ವಲ್ಪ ತ್ಯಾಮ ಇದ್ದರೆ ಸಾಕು. ಇದು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಕರಿಬೇವು ಸ್ವಲ್ಪ ಬೇಕಾಗುತ್ತೆ, ಮತ್ತು ಕಡಲೆ ಬೀಜ, ದ್ರಾಕ್ಷಿ, ಮತ್ತು ಇದು ಒಣ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕಡಲೆಪಪ್ಪು, ಗೋಡಂಬಿ ಬೇಕಾಗುತ್ತೆ, ಮತ್ತು ಅವಲಕ್ಕಿ ಬೇಕಾಗುತ್ತೆ. ನೋಡಿ, ಇದು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ ನಾನು. ಈಗ ಒಂದು ಬಾಣಲಿ ಇಟ್ಬಿಟ್ಟು ಮುಳುಗೋಂಗೆ ಎಣ್ಣೆ ಹಾಕ್ಬೇಕು ಫ್ರೆಂಡ್ಸ್. ಜಾಸ್ತಿ ಕಮ್ಮಿನೂ ಹಾಕ್ಬಾರ್ದು, ಜಾಸ್ತಿನೂ ಹಾಕ್ಬಾರ್ದು. ಅದೇನು ಕಾಳು ಹಾಕ್ತೀವಿ ನಾವು, ಅದು ಮುಳುಗಿದ್ರೆ ಸಾಕು. ಮುಳುಗಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇಷ್ಟು ನೋಡಿ ನಾನು ಹಾಕ್ತಿದ್ದೀನಲ್ಲ, ಅಷ್ಟಾದರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಕಾಯಕ್ಕೆ ಬಿಡಬೇಕು. ಇದು ನೋಡಿ, ಒಂದು ಕಾಳು ಹಾಕಿದ ತಕ್ಷಣ ಸಡನ್ನಾಗಿ ಮೇಲೆಗಡೆ ಬರಬೇಕು, ಆವಾಗ ಎಣ್ಣೆ ಕಾದಿದೆ ಅಂತ ಅರ್ಥ. ಸ್ವಲ್ಪನೇ ಎಣ್ಣೆಗೆ ಹಾಕ್ಕೊಳ್ಬೇಕಾಗತ್ತೆ. ಅದನ್ನೇನು ಡಿಸ್ಟರ್ಬ್ ಮಾಡಬೇಡಿ. ಅದಷ್ಟು ಗದೆ ಮೇಲಕ್ಕೆ ಬರುತ್ತೆ. ನಿಮಗೆ ಕಾಣಿಸ್ತಾ ಇದೆ ನೋಡಿ, ಅದಷ್ಟು ಗದೆನೇ ಮೇಲಕ್ಕೆ ಬರ್ತಾ ಇರುತ್ತೆ. ಒಂದು 2 minutes ಅದ್ರ ಪಾಡಕ್ಕೆ ಅದನ್ನು ಬಿಟ್ಬಿಡಿ. ಆಮೇಲೆ ಕೈ ಆಡ್ಕೊಳ್ಳಿ ನೀವು. ಈ ಸೀಸನಲ್ಲಿ ಎಲ್ಲರೂ ಮಾಡೋ ಅಂಥದ್ದೇ, ಬಟ್ ಎಲ್ರಿಗೂ ಮಾಡೋಕ್ಕೆ ಸ್ವಲ್ಪ ಕಟ್ಟಕ್ಲು ಬರುತ್ತೆ ಅಂತ ಹೇಳ್ತಾರೆ. ಈ ಮೆಥಡ್ ಫಾಲೋ ಮಾಡ್ತು ಅಂತಂದರೆ 100% ಪರ್ಫೆಕ್ಟಾಗಿ ಮಾಡ್ಬೋದಾಗುತ್ತೆ. ಸಾರು ಗ್ರೀನ್ ಕಲರ್ ಸಾರು ಹೇಳ್ಕೊಂಡು ಕೊಟ್ಟಿದ್ದೀನಿ ಫ್ರೆಂಡ್ಸ್, ಹಸಿರು ಸಾರು. ಅದೂ ಅಷ್ಟೇ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕಿರೋ ಸಾರು ಮಾಡಿರೋದು, ಅದನ್ನು ಹೋಗಿ ಟ್ರೈ ಮಾಡಿ. ನಾನು ಬೇಕಾದ್ರೆ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ. ಅದು ನೋಡಿ, ನೊರೆ ಎಲ್ಲ ನಿಲ್ಲಬೇಕು. ಇದನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ನಾವು ಅದರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ನಾವು ಕೈ ಆಡಿಸೋ ಅವಶ್ಯಕತೆಯೂ ಇಲ್ಲ. ಜಾಸ್ತಿ ಕೈ ಆಡ್ತು ಅಂತಂದ್ರೂ ಕಟ್ಟಕ್ಲು ಬರುತ್ತೆ ಫ್ರೆಂಡ್ಸ್. ನೋಡಿ, ಅದಷ್ಟು ಗದೆ ನೊರೆ ಎಲ್ಲ ಬಿಡಬೇಕು. ಫುಲ್ಲು ನೊರೆ ನಿಲ್ಲಬೇಕು ಅಂತಲೂ ಇಲ್ಲ, ಜಾಸ್ತಿ ನೊರೆ ಇದ್ದಾಗೂ ತೆಗಿಯೋಷ್ಟಿಲ್ಲ. ಸ್ವಲ್ಪ ಮೀಡಿಯಮ್ ನೊರೆ ಎಲ್ಲ ಕಮ್ಮಿ ಆಗುತ್ತೆ. ತೋರಿಸ್ತೀನಿ ನಾನು ನಿಮಗೆ. ಸ್ಕಿಪ್ ಮಾಡ್ದಿರ ಎಲ್ಲ ನೋಡ್ತು ಅಂತಂದರೆ ನಿಮಗೂ ಪರ್ಫೆಕ್ಟಾಗೆ ಬರುತ್ತೆ. ನೋಡಿ, ಮೇಲೆಗಡೆ ಏನು ಬಂದಿದೆ ಅದೆಲ್ಲ ನೊರೆ ಫುಲ್ ಸ್ವಲ್ಪ ಕಮ್ಮಿ ಆಗಿದೆ. ಅದನ್ನು ಮಾತ್ರ ನಾನು ತೆಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಹಸಿರು ಕಾಳು ಬೇಗ ಬೇಯುತ್ತೆ, ಆಮೇಲೆ ಬಿಳಿ ಕಾಳು ಸ್ವಲ್ಪ ಲೇಟಾಗಿ ಬೇಯೋದು. ಅದಕ್ಕೋಸ್ಕರ ಹಸಿರು ಕಾಳನ್ನ ನಾನು ಮೇಲೆಗಡೆ ಬಂದಿದೆ ಅದನ್ನು ತೆಕ್ಕೊಳ್ಬಿಡ್ತೀನಿ. ಯಾಕೆಂದರೆ ಕಟ್ಟಕ್ಲು ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಇನ್ನು ಬಿಳಿ ಕಾಳು ಸ್ವಲ್ಪ ಲೇಟ್ ಅಲ್ವಾ ಬೇಯೋದು, ಇನ್ನು ನೊರೆ ಬರ್ತಾನೆ ಇದೆ ನೋಡಿ. ಅದಕ್ಕೋಸ್ಕರ ಅದನ್ನು ಪಾಡಾಗ ಅದಕ್ಕೆ ಬಿಟ್ಬಿಟ್ಟಿದ್ದೀನಿ, ಇನ್ನೂ ತೆಗ್ದಿಲ್ಲ ನಾನು. ನೋಡಿ, ಮೇಲೆಗಡೆ ಏನು ಬರ್ತಿದೆ ಅದನ್ನು ತೆಕ್ಕೊಳ್ಬಿಡ್ಬೇಕಾಗತ್ತೆ. ಫುಲ್ಲು ನೊರೆ ನಿಲ್ಲೋವರೆಗೂ ಕಾಯೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇದು ಬೆಂದಿರುತ್ತೆ. ನಮಗೆ ಸ್ಮೂತಾಗಿ ಬೇಕು ಅಂತಂದರೆ ಹಿಂಗೆ ತೆಗೆದುಬಿಡ್ಬೋದು. ನಮ್ಗೆ ಕಟ್ಟಕ್ಲೇ ಬೇಕು ಅಂತಂದರೆ ಇನ್ನು ಸ್ವಲ್ಪ ಅದು ನೊರೆ ನಿಲ್ಲೋವರೆಗೂ ಕಾಯಬೇಕಾಗತ್ತೆ. ನಾನಿವಾಗ ಮೇಲೆ ಏನು ಅದಷ್ಟು ಕದೆ ಬರ್ತಾ ಇದೆ ಅದನ್ನೆಲ್ಲ ತೆಕ್ಕೊಂಡು ಬಿಡ್ತೀನಿ. ಅದು ಅಷ್ಟು ಬೆಂದಿದೆ ಅಂತ ಅರ್ಥ, ನಮಗೇನದು ಪ್ರಾಬ್ಲಮ್ ಆಗಲ್ಲ. ನೋಡಿ, ಅದೆಲ್ಲ ತೆಕ್ಕೊಳ್ಬಿಡೋಣ ಇವಾಗ ಮೇಲೆ ಕಡೆ ಇಟ್ಟಿದ್ದು. ಮತ್ತು ಇನ್ನೊಂದು ಟ್ರಿಪ್ ಹಾಕೋವಾಗೂ ಅಷ್ಟೇ
ಎಣ್ಣೆ ಇನ್ನೊಂದ್ಸತಿ ಕಾಯಬೇಕು. ಅದು ನಾವು ತೆಗಿಯೋವಾಗ ಸ್ವಲ್ಪ ಎಣ್ಣೆ ಹೀಟು ಕಮ್ಮಿ ಆಗಿರುತ್ತೆ. ಅದು ಎಣ್ಣೆ ಕಾಯೋವರೆಗೂ ಕಾದು ಇನ್ನೊಂದು ಟ್ರಿಪ್ ಹಾಕ್ಕೊಳ್ಬೇಕಾಗತ್ತೆ ನೀವು ಕಾಳನ್ನ. ಅಲ್ಲಿವರೆಗೂ ಸೈಲೆಂಟ್ ಆಗಿರಬೇಕಾಗತ್ತೆ. ಅದು ಕಾದ್ರೇ ನಮಗೆ ಕಟ್ಟಕ್ಲು ಬರಲ್ಲ. ಅದೂ ಒಂದು ಟ್ರಿಪ್ ಅಂತಲೇ ಹೇಳ್ಬೋದು. ಈಗ ನೋಡಿ ನೊರೆ ಎಲ್ಲ ನಿಂತ ಮೇಲೆ ನೋಡಿ ಮೇಲೆಗಡೆ ಬಂದಿದೆಯಲ್ಲ, ಈಗ ಅದನ್ನೆಲ್ಲ ಒಂದನ್ನು ತೆಕ್ಕೊಳ್ಬೇಕಾಗತ್ತೆ. ಎಣ್ಣೆಗೆ ಒಳಕ್ಕಾಕಕ್ಕೆ ಕಷ್ಟ, ತೆಕ್ಕೊಳ್ಳೋದಕ್ಕೆಲ್ಲ ಕಷ್ಟ ಅಂತ ಏನಾದರೂ ಅಂತು ಅಂದರೆ ನಾವು ಏನು ಅವಲಕ್ಕಿ ಬಾಚಕ್ಕೆ ಅಂತ ಈ ಜಾಲರ ಇಟ್ಕೊಂಡಿದ್ದೀವಿ ಅದರೊಳಕ್ಕೇ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಅದು ಜರಡಿ ಒಳಕ್ಕೆ ಎಣ್ಣೆ ಒಳಕ್ಕೆ ಬಿಟ್ಬಿಟ್ಟು ನಾನು ಅವಲಕ್ಕಿ ಹೇಗೆ ತೋರಿಸ್ತೀನೋ ಆ ರೀತಿ ಮಾಡ್ಕೊಂತು ಅಂತಂದರೆ ನಿಮಗೆ ತೆಗೆಯೋದು ಹಾಕೋದು ಎಲ್ಲ ಇಷ್ಟು ರಿಸ್ಕ್ ಅನಿಸಲ್ಲ. ಅದೂ ಫಾಲೋ ಮಾಡ್ಬೋದು ಬೇಕಾದರೆ ನೀವು. ನೋಡಿ ಒಂದು ಬಿಡ್ದಂಗೆ ಈ ರೀತಿ ಎತ್ಕೊಳ್ಬೇಕಾಗತ್ತೆ. ಒಂದು ಬಿಟ್ರೂ ನೆಕ್ಸ್ಟ್ ಟ್ರಿಪ್ಗೆ ಹಾಕಿದಾಗ ಅದು ಸೀದೋಗ್ಬಿಡುತ್ತೆ. ಒಂದೂ ಬಿಟ್ಕೊಳ್ಬಾರ್ದು. ಈಗ ನೋಡಿ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಜಾಲರದ ಒಳಗಡೆ ಬಿಡ್ಬೋದು ಅಥವಾ ಹಿಂಗೆ ಎಣ್ಣೆ ಒಳಗೆ ಡೀಪ್ ಫ್ರೈಯು ಮಾಡ್ಕೊಳ್ಬೋದು. ಅದು ಡೀಪ್ ಫ್ರೈ ಆಗೋದು ಎತ್ಕೊಳ್ಳೋದು ಸ್ವಲ್ಪ ಕಷ್ಟ ಇತ್ತು ಅಂತಂದರೆ ನೀವು ಜಾಲರದಲ್ಲೇ ಬಿಟ್ಕೊಳ್ಬೋದು. ಇದೂ ಅಷ್ಟೇ, ನಿಮ್ಮ ಕಡಲೆ ಬೀಜ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಎಷ್ಟು ಕಾಳು ಹಾಕಿರ್ತೀರೋ ಅದ್ರ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಬೇಕಾಗತ್ತೆ. ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ, ಕಮ್ಮಿ ಹಾಕಿದ್ರೂ ಚೆನ್ನಾಗಿರಲ್ಲ, ಮೀಡಿಯಮ್ ಆಗಿರಲಿ. ಎಲ್ಲ ಥರನೂ ಆ ಕಾಳಲ್ಲಿ ಸಿಗಬೇಕಾಗತ್ತೆ ನಮಗೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಮೀಡಿಯಮ್ ಕಾಳು ಒಂದು ಭಾಗ ಆಯಿತು ಅಂತಂದರೆ ಒಂದು ಕಾಲಿಂದ ಅರ್ಧ ಮಧ್ಯ ಅಷ್ಟು ಕಳೆ ಬೀಜ ಕಳೆ ಪಪ್ಪು ಹಾಕ್ಕೊಳ್ಬೋದಾಗತ್ತೆ. ನಾನು ಏನು ಕಪ್ಪು ತೋರಿಸಿದೆ ಆವಾಗೆ ಅದರಲ್ಲಿ ಹಾಕ್ಕೊಂಡ್ರು ನಡೆಯುತ್ತೆ. ಇದನ್ನು ಅಷ್ಟೇ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಲೋ ಫ್ಲೇಮಾಗಿ ಮಾಡ್ಕೊಳ್ಬೇಕು. ಮೇಯ್ನ್ ಟಿಪ್ ಹೇಳೋದು ಮರ್ತೋದೆ ನಾನು. ಲೋ ಫ್ಲೇಮಾಗಿ ಮಾಡ್ಕೊಳ್ಬೇಕು. ಲೋ ಅಂದರೆ ಫುಲ್ಲು ಲೋ ಅಲ್ಲ, ಜಾಸ್ತಿ ಹೈಯೂ ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಕಡಲೆ ಬೀಜನೂ ಅಷ್ಟೇ ಪೇಷನ್ಸಿಂದ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಉರಿ ಎತ್ತಿಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ, ಒಳಗೆ ಬೆಂದಿರಲ್ಲ. ಈ ಕಾಳು ಅಷ್ಟೇ ಮೀಡಿಯಮ್ ಫ್ಲೇಮಾಗೆ ಒಂದೇ ಉರಿಯಲ್ಲಿ ಮಾಡ್ಕೊಳ್ಬೇಕು. ಒಂದು ಒಬ್ಬೆಗೆ ಜಾಸ್ತಿ ಉರಿ ಇಕ್ಕೋದು, ಒಂದು ಒಬ್ಬೆಗೆ ಕಮ್ಮಿ ಉರಿ ಇಕ್ಕೋದೆಲ್ಲ ಮಾಡ್ಕೊಳ್ಬಾರ್ದು. ಒಂದೇ ಇದರಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ ಕಡಲೆ ಪಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಜಾಲರದಾಗೆ ಮಾಡ್ಕೊಳ್ತು ಅಂದರೆ ಎತ್ಕೊಳ್ಳೋದೆಲ್ಲ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ. ಈ ರೀತಿನೂ ನೀವು ಮಾಡ್ಕೊಳ್ಬೋದು. ಇದೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ನೀವು ನಾರ್ಮಲ್ ಪೀಸ್ ಆಗಿರೋದನ್ನು ತೊಗೊಬೋದು. ಇದು ಸ್ವಲ್ಪ ಗುಂಡಿರೋದು ನಾನು ತೊಗೊಂಡಿದ್ದೀನಿ ಕಡಲೆ ಪಪ್ಪು. ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು. ಈಗ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಏನೇ ಫ್ರೈ ಮಾಡ್ಕೊತಾ ಇದ್ದೀವಿ ನಾವು ಅದನ್ನೆಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಸಹ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಎಣ್ಣೆಗೆ ಹಾಕ್ಬಿಟ್ರೆ ತೆಕ್ಕೊಳ್ಳೋದು ಕಷ್ಟ, ಅದಕ್ಕೋಸ್ಕರ ಜಾಲರದಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ದ್ರಾಕ್ಷಿ ಹಾಕ್ಕೊಳ್ಬೇಕಾಗತ್ತೆ. ಇದು ಬೇಕಾದ್ರೆ ನಿಮ್ಗೆ ಆಪ್ಷನಲ್ಲಿ ಬೇಕಾದರೆ ಹಾಕ್ಕೊಳ್ಬೋದು, ಬೇಡದಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ದ್ರಾಕ್ಷಿನೂ ಅಷ್ಟೇ ಎಣ್ಣೆಗೆ ಬಿಟ್ಬಿಟ್ರೆ ಸೀದೋಗೋ ಚಾನ್ಸ್ ಇರುತ್ತೆ. ಈ ರೀತಿ ಜಾಲರದಲ್ಲೇ ಹಾಕ್ಕೊಳ್ಳಿ. ಈಗ ನೋಡಿ ನಾನೇನು ಒಣಗಿದ ಕೊಬ್ಬರಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಸಹ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಜಾಸ್ತಿ ಡಾರ್ಕ್ ಬ್ರೌನ್ ಏನು ಮಾಡ್ಕೊಳ್ಬೇಡಿ, ಜಾಸ್ತಿ ದೋಗಂಗೆ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಅದು ಹೀಟಲ್ಲೇ ತಿರುಗಿ ಬೇಯುತ್ತಲ್ವ, ಅದು ಕಪ್ಪಾಗೋ ಚಾನ್ಸಸ್ ಇರುತ್ತೆ, ಸಿದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಆಗಿ ತೆಗೆದುಬಿಡಿ, ಆಮೇಲೆ ಕಂಪ್ಲೀಟಾಗಿ ಅದೇ ಕುಕ್ ಆಗಿರುತ್ತೆ. ನೋಡಿ ತೆಗೆದು ಹಿಂಗೆ ಮಿಕ್ಸ್ ಮಾಡ್ಕೊಳ್ತಾ ಡೀಪ್ ಫ್ರೈ ಮಾಡ್ಕೊಳ್ಳಿ. ಆಗ ಈವನಾಗೆ ಬೇಯುತ್ತೆ ಎಲ್ಲನೂ. ತುರಿದು ಬೇಕಾದ್ರೆ ಹಾಕ್ಕೊಳ್ಬೋದು ಫ್ರೆಂಡ್ಸ್, ಅದೂ ಚೆನ್ನಾಗಿರುತ್ತೆ. ನಾನು ಈ ರೀತಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಸಣ್ಣ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟ ಆದರೆ ಸಾಕು, ನಾವು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಬೇಕಾಗತ್ತೆ. ಕಡ್ಡಿನೇ ಹಾಕ್ಕೊಳ್ಳಿ, ಆಮೇಲೆ ತೆಕ್ಕೊಳ್ಬೋದು. ನಾವು ಅದೇ ಫುಲ್ಲು ಹಂಗೆ ಹಾಕ್ಬಿಟ್ರೆ
ಎತ್ಕೊಳ್ಳೋದು ಕಷ್ಟ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ಇದು ಸಹ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಅವಲಕ್ಕಿ ಮಾಡ್ಕೊಳ್ಳೋಣ. ಈಗ ನೋಡಿ ಜಾಲರ ಒಳಗೆ ಇಟ್ಬಿಟ್ಟು ಅದರೊಳಗೆ ಸ್ವಲ್ಪನೇ ಹಾಕ್ಕೊಳ್ಬೇಕು, ಜಾಸ್ತಿನೂ ಹಾಕ್ಕೊಳ್ಬೇಡಿ. ಜಾಸ್ತಿ ಹಾಕ್ಕೊಳ್ತು ಅಂದರೆ ಕಟ್ಟುಗಳು ಬರೋ ಚಾನ್ಸಸ್ ಇರುತ್ತೆ, ಅವಲಕ್ಕಿ ಸಹ ಚೆನ್ನಾಗಿರಲ್ಲ. ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ನಿಮ್ಗೆ ಕ್ವಾಂಟಿಟಿ ಬೇಕಾಗುತ್ತೋ ನೋಡಿಕೊಂಡು ಹಾಕ್ಕೊಳ್ಳಿ. ಎಷ್ಟು ಸತಿ ಬೇಕೋ ಅಷ್ಟು ಸತಿ ಈ ರೀತಿಯೇ ಮಾಡ್ಕೊಳ್ಬೇಕಾಗತ್ತೆ. ಇದೇ ಪ್ರೊಸೀಜರ್ ಫಾಲೋ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಎಣ್ಣೆ ಕಾಯಕ್ಕೆ ಬಿಡಬೇಕಾಗತ್ತೆ, ಮತ್ತೆ ಜಾಲರ ಇಡಬೇಕು, ಮತ್ತು ಸ್ವಲ್ಪ ಅವಲಕ್ಕಿ ಹಾಕ್ಕೊಳ್ಬೇಕು. ನೊರೆ ಎಲ್ಲ ನಿಲ್ಲುತ್ತೆ, ಆವಾಗ ಎತ್ಕೊಂಡ್ರೆ ಸಾಕು. ಅದೆಲ್ಲ ಚೆನ್ನಾಗಿ ಹರಡ್ಕೊಳ್ಳಿರುತ್ತೆ. ಈಗ ಅದಕ್ಕೆ ಹೇಗೆ ಒಗ್ಗರಣೆ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ, ಸಾಸಿವೆ ಜೀರಿಗೆ ಬೇಡ ಆದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು, ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಜೀರಿಗೆ ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. ಫುಲ್ಲು ಲೋ ಫ್ಲೇಮಾಗಿ ಇಟ್ಕೊಳ್ಳಿ. ಇದನ್ನು ಎಣ್ಣೆ ಸೀದೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಈಗ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಕಲರ್ಗೋಸ್ಕರ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದು ಖಾರದ ಪುಡಿ ಫ್ರೆಂಡ್ಸ್, ರೆಡ್ ಚಿಲ್ಲಿ ಪೌಡರ್ ಮನೆಗೆ ಮಾಡಿರೋದು, ಕಲರ್ಗೋಸ್ಕರ. ಮತ್ತು ಖಾರನೂ ಇರುತ್ತೆ. ಇದು ನೀವು ಖಾರ ಬೇಕು ಅಂತಂದರೆ ನೀವು ಮೆಣಸಿನ ಪುಡಿ ಬೇಕಾದ್ರೂ ಹಾಕ್ಕೊಳ್ಬೋದು. ಖಾರದ ಪುಡಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಮನೆಗೆ ಮಾಡಿರೋದ್ರಿಂದ ಖಾರ ಕಲರ್ ಎರಡೂ ಕೊಡುತ್ತೆ ಇದು. ಇದನ್ನ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಳ್ಬಿಡ್ಬೇಕಾಗತ್ತೆ. ಖಾರದ ಪುಡಿ ಹಾಕ್ಕೊಳ್ಳೋವಾಗ ಚೆನ್ನಾಗಿ ಸ್ವಲ್ಪ ಅದೇ ಬಿಸಿಯಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವೇನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಎಣ್ಣೆದನ್ನ ಹಾಕ್ಕೊಳ್ಬೇಕಾಗತ್ತೆ. ನೀವು ಈ ರೀತಿ ಎಣ್ಣೆದ್ರಲ್ಲಿ ಹಾಕ್ಕೊಳ್ಳಲ್ಲ ಅಂತಂದರೆ, ನೀವು ಅವಲಕ್ಕಿ ಬಾಚಿದ ತಕ್ಷಣ ಅದೇನು ಬಿಸಿ ಇರುತ್ತೋ ಆ ಬಿಸಿ ಜೊತೆಗೇ ಉಪ್ಪು ಖಾರ ಎಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತು ಅಂದ್ರೂ ಆವಾಗೂ ಹಿಡಿಯುತ್ತೆ. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಟೇಸ್ಟ್ ನೀವು ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ಟಾಸ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲದಕ್ಕೂ ಈವನಾಗೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕು, ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಖಾರ ಬಿಸ್ಕೆಟ್ ಬೇಕಾದ್ರೂ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈ ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಅದನ್ನು ನೆಕ್ಸ್ಟ್ ರೆಸಿಪಿ ಹಾಕ್ತೀನಿ. ಅದು ತುಂಬಾ ಚೆನ್ನಾಗಿರುತ್ತೆ. ಮಧ್ಯೆ ಈ ಪುಟಾಣಿ ಪೀಸಸ್ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Thank you for watching my video.